ನಮಸ್ತೆ ಮಿತ್ರರೇ, ಈ ಬೇಸಿಗೆ ಹಂಗಾಮಿನಲ್ಲಿ ವಿವಿಧ ರೀತಿಯ ಕೀಟಗಳ ಬಾಧೆ ತುಂಬಾ ಜಾಸ್ತಿ ಆಗಿದೆ. ಉಷ್ಣಾಂಶ ಜಾಸ್ತಿ ಆಗಿರೋ ಸಂದರ್ಭದಲ್ಲಿ ಅವುಗಳ ಲೈಫ್ ಸೈಕಲ್ ಬೇಗ ಮುಗಿಯೋದ್ರಿಂದ ಹಾಗೆ ಹೆಚ್ಚಿರುವ ಉಷ್ಣಾಂಶದ ಕಾರಣದಿಂದ ಔಷಧಿಗಳಿಂದ ಪರಿಪೂರ್ಣವಾದ ಫಲಿತಾಂಶ ಪಡ್ಕೊಳ್ಳೋಕೆ ಆಗ್ತಾಯಿಲ್ಲ. ಮುಖ್ಯವಾಗಿ ತರಕಾರಿ ಬೆಳೆಯೋರು, ಅದರಲ್ಲೂ ಟೊಮೊಟೊ ಬೆಳೆಗಳು, ಇನ್ನಿತರ ಸೌತೆ ಈ ಜಾತಿಯ ಬೆಳೆಗಳು, ಆಗಲು ಗಿಡ, ವೈರಸ್ ಬಾಧೆಗಳು ಜಾಸ್ತಿ ಕಾಣ್ತಿದೆ. ಅದರಲ್ಲಿ ಮುಖ್ಯವಾಗಿ ರಸ ಇರೋ ಕೀಟಗಳೇ ಕಾರಣ. ಅದರಲ್ಲಿ ಯಾವಾಗಲೂ ರೈತರು ಪ್ರಶ್ನೆ ಮಾಡಿದಾಗ ತೊಗೊಬಂದಾಗ ಹೇಳೋದು ತುಂಬ ನಿಮ್ಮ ಭಾಷೆಯಲ್ಲೇ ಹೇಳೋದಾದರೆ ಸೊಳ್ಳೆಗಳು, ಹಸಿರು ಸೊಳ್ಳೆ, ಬಿಳಿ ಸೊಳ್ಳೆ ಈ ಥರ ಎಂದು ಹೇಳ್ತಿರ್ತೀರಿ. ಜಾಸಿಡ್ಸು, ಲೀಫ್ ಹಾಪರ್ಸು, ಎಲೆ ಕೆಳಗಡೆ ಇರ್ತವೆ. ಅವು ಹತೋಟಿ ಮಾಡೋದು ತುಂಬಾ ಕಷ್ಟ. ಎಲೆ ಈ ಥರ ಇದ್ದಾಗ ಎಲೆ ಕೆಳಗಡೆ ಇರ್ತವೆ, ಸ್ಪ್ರೇ ಕವರೇಜ್ ಮಾಡೋದು ತುಂಬಾ ಕಷ್ಟ ಆಗಿರುತ್ತೆ. ಹಾಗಾಗಿ ಹತೋಟಿ ಕಷ್ಟ. ಈಗ ಮಾರ್ಕೆಟಲ್ಲಿರೋ ಔಷಧಿಗಳಲ್ಲಿ ಯಾವುದು ಟಾಪ್ ಅಂದರೆ ಗರಿಷ್ಠ ಪ್ರಮಾಣದಲ್ಲಿ ಫಲಿತಾಂಶ ಕೊಡ್ತಾ ಇದೆ, ಆ ಕೆಲವೊಂದು ಪ್ರಾಡಕ್ಟ್ಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ಪರಿಚಯ ಮಾಡಿಕೊಡಲಿದ್ದೇನೆ. ಇಲ್ಲಿ ಹೇಳಲಾಗುವ ಅನೇಕ ಪ್ರಾಡಕ್ಟ್ಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇರ್ತಕ್ಕಂಥ ವಿಡಿಯೋಗಳು ನನ್ನ ಚಾನಲ್ಲಿದೆ. ಆ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಹಾಗಂತ ಇವಾಗ ನಾನು ಏನು ಹೇಳ್ತಾ ಇದ್ದೀನಿ, ಈಗ ಜಾಸಿಡ್ಸ್ ಅಥವಾ ಹಾಪರ್ಸು, ಸೊಳ್ಳೆಗಳು, ಹಸಿರು ಸೊಳ್ಳೆ ಈ ಥರದ್ದಕ್ಕೆಲ್ಲ ಇದೇ ಔಷಧಿಗಳ ಅಂದರೆ ಇದನ್ನು ಬಿಟ್ಟು ಬೇಕಾದಷ್ಟು ಔಷಧಿಗಳಿದ್ದಾವೆ ಮಾರ್ಕೆಟಲ್ಲಿ. ಈಗ ಪ್ರಸ್ತುತ ಯಾವುದು ಹೆಚ್ಚಿನ ಪ್ರಮಾಣದಲ್ಲಿ ಫಲಿತಾಂಶ ಕೊಡ್ತಾ ಇದೆ, ಜನರಿಕ್ ಸಿಂಗಲ್ ಮಾಲಿಕ್ಯೂಲ್ ಇರೋದು ಕಡಿಮೆನೇ ಇದೆ, ತುಂಬಾ ಕಾಂಬಿನೇಷನ್ ಪ್ರಾಡಕ್ಟ್ ಬಂದಿದೆ. ಅವುಗಳ ಪರಿಚಯನ ನಿಮಗೆ ಮಾಡಿಕೊಡ್ತಾ ಇದ್ದೀನಿ ನೋಡಿ. ಸೊ ಅನೇಕ ವೀಡಿಯೋಗಳಲ್ಲಿ ನಿಮ್ಗಾಗಲೇ ನಾನು ತಿಳಿಸಿದ್ದೀನಿ. ಇದು ಯಾಕೆ ಇಂಪಾರ್ಟೆಂಟ್ ಅಂತ ಮತ್ತೆ ಹೇಳ್ತೀನಿ. ನೀವು ಪದೇ ನಿಮ್ಮಿಂದ ಬರೋದೇ ಇದು ಪ್ರಶ್ನೆಗಳು ಕೇಳಿದಾಗ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದಾಗ, ತುಂಬ ವೈಟ್ ಫ್ಲೈಸ್ ಇದೆ ಯಾವುದು ಬೆಸ್ಟು, ತುಂಬ ತ್ರಿಪ್ಸ್ ಇದೆ ಯಾವುದು ಬೆಸ್ಟ್ ಅಂತೆಲ್ಲ ಕೇಳ್ತಾ ಇರ್ತೀರಿ. ಸೊ ಎಲ್ಲವೂ ಫಲಿತಾಂಶ ಬರೋಂಥ ಪ್ರಾಡಕ್ಟು ಮಾರ್ಕೆಟ್ ಇದೆ. ಕೆಲವೊಂದು ಪರ್ಸೆಂಟೇಜು ಬದಲಾವಣೆ ಆಗ್ಬೋದು. ಹಾಗೆಯೇ ಯಾವ ಔಷಧ ಆದಮೇಲೆ ಯಾವುದು ಬಳಸಬೇಕು ಅನ್ನೋದ್ರ ಮೇಲೂ ಫಲಿತಾಂಶ ಬರುತ್ತೆ. ಹಾಗಾಗಿನೇ ಈಗಾಗಲೇ ನಾನು ಕೆಲವೊಂದು ಕೀಟಗಳ ಬಗ್ಗೆ ಸಂಪೂರ್ಣವಾಗಿ ಹೆಚ್ಚು ಫಲಿತಾಂಶ ಕೊಡ್ತಕ್ಕಂಥ ಟಾಪ್ 5 ರಿಂದ 8 ಔಷಧಿಗಳು ಪರಿಚಯ ಮಾಡಿಕೊಡೋ ವಿಡಿಯೋ ಮಾಡಿದ್ದೀನಿ. ಹಿಂದೆ ಒಂದು ವೈಟ್ ಫ್ಲೈಸ್ಗೆ ಮಾಡಿದ್ದೀನಿ, ಇನ್ನೊಂದು ಏನುಗಳು ಏಫಿಡ್ಸ್ಗೆ ಮಾಡಿದ್ದೀನಿ. ಐ ಥಿಂಕ್ ಇನ್ನೊಂದು ವಿಡಿಯೋ ತ್ರಿಪ್ಸ್ಗೆ ಯಾವುದು ಟಾಪ್ ಔಷಧಿಗಳು ಅದೊಂದೊಂದು ವಿಡಿಯೋ ಮಾಡಿದ್ದೀನಿ. ಹಾಗೆಯೇ ಮಿಲಿ ಬಗ್ಸ್ ಅವುಗಳಿಗೆ ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ. ಸೊ ಇವು ಕಳೆದ ವಾರ ಮಾಡಿದ್ದೀನಿ. ಈಗ ಈ ಹಾಪರ್ಸ್, ಸೊಳ್ಳೆಗಳು ಅಂತ ಏನು ಕರಿತೀರಿ, ಅದರಲ್ಲಿ ಮೊದಲನೇದಾಗಿ ನೀವು ಬಳಸಬಹುದಾದಂಥದ್ದು, ಖಂಡಿತವಾಗ್ಲೂ ಫಲಿತಾಂಶ ಕೊಡ್ತಕ್ಕಂಥದ್ದು ಪ್ಲೆಸಿವಾ. ಇದ್ರ ಡೀಟೇಲ್ಡ್ ವಿಡಿಯೋ ನನ್ನ ಚಾನಲಲ್ಲಿದೆ. ಸೈನೆಂಟ್ರಿನಿಲಿಪ್ರೋಲ್ ಮತ್ತು ಡಯಫೆನ್ಥ್ಯೂರಿನ್ ಕಾಂಬಿನೇಷನ್ ಇರ್ತಕ್ಕಂಥದ್ದು ಪ್ಲೆಸಿವಾ ಅಂತ. 1 ಲೀಟ್ರ್ ನೀರಿಗೆ 1/4 ಮಿಲಿಯಂತೆ ಬೆಳೆಯ ಯಾವುದೇ ಹಂತದಲ್ಲಿ ಬಳಸಬಹುದಾಗಿದೆ ಇದನ್ನು. ಹಾಗೆಯೇ ಇನ್ನೊಂದು ಕ್ಲೋಥಿಯಾನಿಡಿನ್ ಅಂತ, ನೀವೇನು ಡ್ಯಾಂಟ್ರೋಡ್ಸ್ ಅಂತ ಕೇಳಿದ್ದೀರಲ್ಲ, ಅದರ ಆ ಟೆಕ್ನಿಕಲ್ ಇರ್ತಕ್ಕಂಥದ್ದು ಒಂದು ಪ್ರಾಡಕ್ಟು. ನಾನಿಲ್ಲಿ ಕ್ಲೋಥಿಯಾ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇದು 1 ಲೀಟ್ರ್ ನೀರಿಗೆ 0.5 ಗ್ರಾಮ್ನಂಗೆ ಬಳಸಬಹುದಾಗಿದೆ. ಇದು ಬರೀ ಸೊಳ್ಳೆಗೆ ಅಂತಲೇ ಅಲ್ಲ, ಇತರೆ ಕೀಟಗಳನ್ನ ಹತೋಟಿ ಮಾಡ್ತವೆವೋ ಆ ಡೀಟೇಲ್ಡ್ ವಿಡಿಯೋ ಚಾನಲಲ್ಲಿ ಸಿಗುತ್ತೆ. ಹಾಗೆಯೇ ಇನ್ನೊಂದು ಒಂದು ಕಾಂಬಿನೇಷನ್ ಪ್ರಾಡಕ್ಟು, ಕ್ಲೋಥಿಯಾನಿಡಿನ್ ಜೊತೆಗೆ ಬೈಫೆಂಥ್ರಿನ್ ಕಾಂಬಿನೇಷನ್ ಇರ್ತಕ್ಕಂಥದ್ದು, ಇತ್ತೀಚಿನ ದಿನಗಳಲ್ಲಿ ಬಂದಿರತಕ್ಕಂಥದ್ದು ಟಾಲ್ ಸ್ಟಾರ್ ಪ್ಲಸ್ ಅಂತ. ಸೊ ಇದನ್ನು ಬಳಸಬಹುದಾಗಿದೆ ಈ ಒಂದು ಜಾಸಿಡ್ಸ್ ಅಥವಾ ಹಾಪರ್ಸ್ನ ಹತೋಟಿ ಮಾಡಲಿಕ್ಕೆ. ಹಾಗೆಯೇ ಇನ್ನೊಂದು ನೋಡಿ, ಇದು ಸೊ ಕಳೆದ ವರ್ಷ ಬಂದಿದ್ದು ಹೊಸ ಟೆಕ್ನಿಕಲ್ಲು ಫಾಸ್ಮೇಟ್ ಅನ್ನತಕ್ಕಂಥದ್ದು ಇಮಿಡಾನ್. ಸೊ ಇದನ್ನು 1 ಲೀಟ್ರ್ ನೀರಿಗೆ 2 ಗ್ರಾಮ್ನಂತೆ ಬಳಸಬಹುದಾಗಿದೆ. ಹಾಗೆ ಕಳೆದ ವರ್ಷ ಬಂದಿದ್ದು ಇನ್ನೊಂದು ಕಾಂಬಿನೇಷನ್, 2 ಕೀಟನಾಶಕಗಳ ಕಾಂಬಿನೇಷನ್ ಇರ್ತಕ್ಕಂಥದ್ದು ಫಿಪ್ರೋನಿಲ್ ಮತ್ತು ಡಯಫೆನ್ಥ್ಯೂರಿನ್ ಇರ್ತಕ್ಕಂಥದ್ದು ಗುರು ಅಂತಕ್ಕಂಥದ್ದು. ಸೊ ಇದನ್ನು ಸಹ ಬಳಸಬಹುದಾಗಿದೆ. ಇದು 1 ಲೀಟರ್ ನೀರಿಗೆ 1.5 ಗ್ರಾಮ್ನಂತೆ ಬಳಸಬಹುದಾಗಿದೆ. ಹಾಗೆಯೇ ಇನ್ನೊಂದು ಕಾಂಬಿನೇಷನ್ ಪ್ರಾಡಕ್ಟು ನಿಮಗೆ ನೋಡಿ, ಇದು ಕ್ಲೋಥಿಯಾನಿಡಿನ್ ಜೊತೆ ಪೈರಿಪ್ರಾಕ್ಸಿಫೆನ್ ಕಾಂಬಿನೇಷನ್ ಇರ್ತಕ್ಕಂಥದ್ದು ಪೈಕ್ಲೋಮ್ ಅಂತಕ್ಕಂಥದ್ದು. 1 ಲೀಟ್ರ್ ನೀರಿಗೆ 2.5 ಮಿಲಿಯಂತೆ ಇದನ್ನು ಬಳಸಬಹುದಾಗಿದೆ. ಹಾಗೆಯೇ ಇನ್ನೊಂದು
ಆಲ್ಮೋಸ್ಟ್ ಏನೇನು ತೋರಿಸಿದ್ದೀವಿ ಕೀಟಗಳು ಎಲ್ಲಕ್ಕೂ ಬರ್ತಕ್ಕಂಥದ್ದು. ಯಾಕಂದರೆ ಇದರಲ್ಲಿ 3 ಇನ್ಸೆಕ್ಟಿಸೈಡ್ ಕಾಂಬಿನೇಷನ್ ಇದೆ. ಪೈರಿಫ್ರಾಕ್ಸಿಫೆನ್ನು, ಡಿನೋಟಿಫಿರಾನು, ಡಯಾಫೆನ್ಥ್ಯೂರಾನ್, ತ್ರಿದೇವ್ ಅಂತಕ್ಕಂಥದ್ದು. ಸೊ ಇದು ನನ್ನ ಚಾನಲಲ್ಲಿ ವಿಡಿಯೋ ಇದೆ, ಇದನ್ನು ಬಳಸಬಹುದಾಗಿದೆ. ಥ್ರಿಪ್ಸು, ವೈಟ್ ಫ್ಲೈಸು, ಏಫಿಡ್ಸು, ಜಾಸಿಡ್ಸು, ಈ ರೀತಿ ವಿವಿಧ ಕೀಟಗಳು ಹತೋಟಿ ಆಗ್ತಕ್ಕಂಥದ್ದು. ಸೊ ಇನ್ನೂ ಒಂದು ಕಾಂಬಿನೇಷನ್ ಪ್ರಾಡಕ್ಟ್ ಇದಕ್ಕೆ ಬಳಸಬಹುದಾಗಿರ್ತಕ್ಕಂಥದ್ದು ನೋಡಿ, ಡಯಾಫೆನ್ಥ್ಯೂರಾನ್ ಮತ್ತು ಬೈಫೆನ್ಥ್ರಿನ್ ಕಾಂಬಿನೇಷನ್ ಇರ್ತಕ್ಕಂಥದ್ದು. ಇಲ್ಲಿ ಮ್ಯಾನ್ಕೈಂಡ್ ಕಂಪ್ನಿದು ಬೈಫೆನ್ ಫೋರ್ಸ್ ಎಕ್ಸ್ಟ್ರಾ ಅಂತ ಇದೆ. ಸೊ ಇದನ್ನು ಬಳಸಬಹುದಾಗಿದೆ. ಇದು 1 ಲೀಟ್ರ್ ನೀರಿಗೆ 1.25 ಮಿಲಿ ಅಂತೆ. ತ್ರಿದೇವ್ ಅಳತೆ 1 ಲೀಟ್ರ್ ನೀರಿಗೆ 1.25 ಮಿಲಿ ಅಂತೆ. ಸೊ ಇಷ್ಟನ್ನು ನೀವು ರಿಪೀಟ್ ಮಾಡದ ರೀತಿಯಲ್ಲಿ ಬಳಸಿದರೆ ಖಂಡಿತವಾಗ್ಲೂ ನೋಡಿ, 4, 1, 6, 1, 2, 8 ಇನ್ಸೆಕ್ಟಿಸೈಡ್ ಇದೆ. ಇವುಗಳನ್ನ ನೀವು ಮಧ್ಯೆ ಬೇರೆದು ವೈಟ್ ಫ್ಲೈಸಿಗೆ ಬೇರೆ ಮಾಡ್ತಿರ್ತೀರಿ, ಥ್ರಿಪ್ಸ್ಗೆ ಬೇರೆ ಮಾಡ್ತಿರ್ತೀರಿ. ಈಗ ಸೌತೆ ಗಿಡ ಆಗಿರಬಹುದು, ಟೊಮೊಟೊ ಗಿಡ ಆಗಿರ್ಬೋದು, ಇದನ್ನು ಮಧ್ಯದಲ್ಲಿ ಬಳಸ್ಕೊಂಡಾಗ ಒಂದೊಂದು ಸರಿ ಯಾವುದೇ ಕಾಂಬಿನೇಷನ್ ಮಾಡದ ರೀತಿಯಲ್ಲಿ ಬಳಸಿದರೆ ನೀವು ಇದ್ರ ಜೊತೆಯಲ್ಲಿ ಬೇಕಿದ್ದರೆ ಚಿಲೇಟೆಡ್ ಫಾರಮಲ್ಲಿರೋ ಮೈಕ್ರೋನ್ಯೂಟ್ರಿಯೆಂಟ್ಸ್ ಹಾಕ್ಕೋಬೋದು, ನೀಮ್ ಆಯಿಲ್ ಹಾಕ್ಕೊಂಡು ಸ್ಪ್ರೇ ಮಾಡ್ಕೋಬೋದು. ಈ ಬೇಸಿಗೆ ದಿನಗಳಲ್ಲಿ ಖಂಡಿತ ಯಾವುದೇ ಫಂಗಿಸೈಡ್ನ ಅವಶ್ಯಕತೆ ಇಲ್ಲ. ಹಾಗೂ ಇನ್ನೂ ಒಂದು ಮುಖ್ಯವಾದ ಅಂಶ, ಸೊ ಇವೆಲ್ಲ ಪ್ರಾಡಕ್ಟ್ಗಳು ಎಲ್ಲರಿಗೂ ಒಂದೇ ಪ್ರಮಾಣದಲ್ಲಿ ಫಲಿತಾಂಶ ಕೊಡುತ್ತೆ ಅಂತ ನಿರೀಕ್ಷೆ ಇಟ್ಕೊಳ್ಳೋದಕ್ಕಾಗೋದಿಲ್ಲ. ಒಂದೊಂದು ಕಡೆ ಒಬ್ಬೊಬ್ಬ ರೈತರಿಗೆ ಒಂದೇ ಊರಿನಲ್ಲಿ ಒಂದೇ ಬೆಳೆಗೆ ಒಬ್ಬ ರೈತನಿಗೆ ಬಂದ ಫಲಿತಾಂಶದ ಪ್ರಮಾಣ ಇನ್ನೊಂದು ರೈತರಿಗೆ ಬರದೇ ಇರಬಹುದು. ಹಾಗೆ ಬೆಳೆಯ ಆರೋಗ್ಯದ ಸ್ಥಿತಿಗತಿ ಮೇಲೆ ಅವಲಂಬಿತವಾಗಿರುತ್ತೆ ಇದರಿಂದ ಬರ್ತಕ್ಕಂಥ ಫಲಿತಾಂಶ. ಹಾಗಾಗಿನೇ ಪೋಷಕಾಂಶ ನಿರ್ವಹಣೆ ವಿಡಿಯೋಗಳು ಅನೇಕ ಬೆಳೆಗಳಲ್ಲಿ ಮಾಡಿದ್ದೀನಿ ನಾನು. ಟೊಮೊಟೊ ಆಗಿರ್ಬೋದು, ಮೆಣಸಿನ ಗಿಡ, ಸೇವಂತಿಗೆ, ಆ ವಿಡಿಯೋಗಳು ನೋಡಿದ್ರೆ ನಿಮಗೂ ಗೊತ್ತಾಗುತ್ತೆ. ಹಾಗೆ ಪೋಷಕಾಂಶಗಳ ಒಂದು ರೋಲ್ ಏನಿದೆ ಅದನ್ನು ರೋಲ್ ಆಫ್ ನ್ಯೂಟ್ರಿಯೆಂಟ್ಸ್ ಅಂತ ವಿಡಿಯೋಗಳು ಮಾಡಿದ್ದೀನಿ. ಯಾವುದು ಪೋಷಕಾಂಶ ಕೊರತೆ ಆಗುತ್ತೆ ಅದನ್ನು ಗುರುತಿಸ್ಕೊಂಡು ನೀವು ಕೊಟ್ಟು ಗಿಡಗಳು ಆರೋಗ್ಯವಾಗಿದ್ದಾಗ ಈ ಔಷಧಿಗಳನ್ನು ಬಳಸಿದಾಗ ನಿಮಗೆ ನಿರೀಕ್ಷಿತ ಮಟ್ಟದಲ್ಲಿ ಈ ಕೀಟಗಳನ್ನು ಹತೋಟಿ ಮಾಡಲಿಕ್ಕೆ ಸಾಧ್ಯ ಇದೆ ಸ್ನೇಹಿತರೆ. ಯಾರು ನನ್ನ ಚಾನಲ್ಲು ರೆಗ್ಯುಲರಾಗಿ ನೋಡ್ತಾ ಇದ್ದೀರಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಯಾರು ಮೊದಲನೇ ಬಾರಿಗೆ ವಿಡಿಯೋ ನೋಡ್ತಿದ್ದೀರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.